ಸೊ ಇದೆಲ್ಲದರ ನಡುವೆ ರಕ್ಷಿತಾ ಮೇಡಮ್ ಕೂಡ ನಿಮ್ಮೆಲ್ಲರ ಜೊತೆಗೂ ಒಂದೊಳ್ಳೆ ಬಾಂಡಿಂಗ್‌ನ ಮೇಂಟೈನ್ ಮಾಡಿದ್ದಾರೆ. ನಾನು ಒಂದಷ್ಟು ಇನ್‌ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋಗಳು, ಫೋಟೋಗಳನ್ನ ನೋಡ್ತಾ ಇದ್ದೆ. ಸೊ ಅವರ ಮತ್ತೆ ನಿಮ್ಮ ಒಂದು ಟೀಮ್‌ನ ಒಂದು ಬಾಂಡಿಂಗ್ ಬಗ್ಗೆ ಹೇಳೋದಾದ್ರೆ? ಅರೆ ಸ್ಟೇಜ್ ಮೇಲೆ ಹೇಳದ್ನಲ್ಲ ಮೇಡಮ್, ಮನೆ ಹ್ಮ್. ಮಕ್ಕಳು ನಾವು ಹ್ಮ್. ಅಂತ. ಅವ್ರ ಮನೆ ಪ್ರತಿ ಪೂಜೆ ಆಗ್ಲಿ, ಪ್ರತಿ ಓಕೆ. ಫಂಕ್ಷನ್ ಆಗ್ಲಿ, ಏನೇ ಆಗ್ಲಿ, ಅವ್ರ ಬರ್ಡೇ ಆಗ್ಲಿ ನಾವಿರ್ಬೇಕು. ಹ್ಮ್. ಅದನ್ನ ಅವ್ರು ಬಯಸ್ತಾರೆ. ಓಕೆ. ನಮ್ಮನೆ ಮಕ್ಳು ಕಂಡ್ರೋ ನೀವು, ನಮ್ ಜೊತೆಗೆ ಇರ್ಬೇಕು. ಅವ್ರ ತೋಟದಲ್ಲಾಗಿರ್ಬೋದು, ಹ್ಮ್. ಆದ್ರೆ ಪ್ರತಿ ವೀಕೆಂಡ್ ಅವ್ರು ಹೋಗ್ತಾರೆ. ಹ್ಮ್. ಒಂದು ರಿಲ್ಯಾಕ್ಸೇಷನ್‌ಗೆ ಆಗಿರ್ಬೋದು, ಆ ತೋಟ ನೋಡ್ಕೊಳಕ್ ಆಗಿರ್ಬೋದು, ಅಲ್ಲೋಗಿ ಅವ್ರು ಕೆಲ್ಸ ಮಾಡ್ತಾರೆ. ಪ್ರೇಮ್ ಸರ್ ಆಗಿರೋದು, ರಕ್ಷಿತಾ ಮೇಡಮ್ ಆಗಿರೋದು, ರಕ್ಷಿತಾ ಮೇಡಮ್ ಬಿರಿಯಾನಿ ಹ್ಮ್. ಮಾಡ್ಕೊಡ್ತಾರೆ ಹ್ಮ್. ನಮ್ಗೆಲ್ಲ. ಇವತ್ತೇನ್ ಟೇಸ್ಟ್ ಚೆನ್ನಾಗಿರುತ್ತಾ? ಸಖತ್ತಾಗಿ ಮಾಡ್ತಾರೆ ಸಖತ್ತಾಗಿ ಮೇಡಮ್. ಮಾಡ್ತಾರೆ. ಯಾಹ್! ಏನಿಷ್ಟ ನಿಮ್ಗೆ ಅವ್ರಿಷ್ಟು ಮಾಡ್ಕೊಟ್ಟಿರೋ ಅಡಿಗೆಗಳಲ್ಲಿ ಏನಿಷ್ಟ? ನಾನ್ ವೆಜ್ಜೇ ಮೇಡಮ್. ನಾನ್ ವೆಜ್. ಮೇಜರ್ ಅದೇ. ನಾವು ತೋಟಕ್ಕೆ ಹೋದ್ರೆ ಮೇಜರ್ ನಾನ್ ವೆಜ್. ಪ್ರೇಮ್ ಸರ್ ಇವತ್ತು ನಾವು ಪ್ರೇಮ್ ಸರ್ ಜೊತೆ ಜರ್ನಿ ಮಾಡ್ತೀವಲ್ಲ ಮೇಡಮ್, ಒಂದು ವಿಷಯ ಹೇಳ್ಬೇಕು ಅಂತಂದ್ರೆ, ನಾವು ಅವ್ರ ಕಾರಲ್ಲಿ ಆಗಿರ್ಬೋದು, ಓಕೆ. ಇಷ್ಟು ಥ್ರೂ ಔಟ್ ಜರ್ನಿಲಿ ನಾವೆಲ್ಲೇ ಹೋಗ್ತಿರ್ಬೋದು, ಆಫೀಸಲ್ಲಿ ಆಗಿರ್ಬೋದು, ಬೇರೆ ಕಡೆ ಆಗಿರ್ಬೋದು, ಹ್ಮ್. ಮಗ ನಾನೇನೋ ತಿನ್ಬೇಕು, ಅಡುಗೆ ಮಾಡ್ರು ಅಂತ ಇವತ್ತು ಅನ್ನಲ್ಲ ಅವರು. ಹ್ಮ್. ನೀವೇನ್ ತಿಂತೀರೋ ಅಂತಾನೆ ಕೇಳೋದವ್ರು. ಹ್ಮ್. ನಾವು ಶೂಟ್ಗೆ ಆಗಿರ್ಬೋದು, ನಾವು ಬಾಂಬೆಗೆ ಹೋಗಿರ್ತೀವಿ, ಎಲ್ಲಾ ಕಡೆ ಹೋಗಿರ್ತೀವಿ, ಮಕ್ಕಳ ನೀವೇನ್ ತಿಂತೀರೋ, ಹ್ಮ್. ನೀವೇನ್ ತಿಂತೀರೋ ಅದನ್ನೇ ಆರ್ಡರ್ ಮಾಡೋಣ ಹೇಳ್ರು ಅಂತ ಅಂದ್ಬಿಟ್ಟು ನಾವು ಅದೊಂಥರ ಮೇಡಮ್, ಅದು